ಸೌಜನ್ಯ ಅನ್ನೋ ಹೆಸರಲ್ಲಿ ಯಾರೆಲ್ಲ ಯಾವೆಲ್ಲ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೆ ಹೋಗಿದ್ರು ಅನ್ನೋದು ಕೂಡ ನಿಮಗೆ ಅರ್ಥ ಆಗಿರಬೇಕು. ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡ್ಕೋತಾನೆ, ಅದರ ಪ್ರಕಾರವಾಗಿ AI ವಿಡಿಯೋಗಳನ್ನು ಗುಡ್ಡೆ ಹಾಕೋತಾನೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ವೀರೇಂದ್ರ ಹೆಗ್ಗಡೆ ಅವರ ಫ್ಯಾಮಿಲಿ ಬಗ್ಗೆ ಜಾಸ್ತಿ ಟಾರ್ಗೆಟ್ ಮಾಡಿ ಮಾತಾಡ್ತಾನೆ. ಇದು ಕೆಲಸ ಮಾಡೋದಿಲ್ಲ, ಬೇರೆ ಏನಾದರೂ ಮಾಡಲೇಬೇಕಲ್ಲ ಅಂದ್ಕೊಂಡು ಅವರೊಂದು ಹೊಸದೊಂದು ಪ್ರತಿಭೆಯನ್ನು ತಮಿಳುನಾಡಿಂದ ಕರ್ಕೊಂಡ್ಬರ್ತಾರೆ. ಈ ಹೋರಾಟಗಾರರು ಭೀಮಾ ಅನ್ನೋ ಹೆಸರನ್ನ ಕೊಟ್ಟಿದ್ರು. ಭೀಮಾ ಅನ್ನೋದೇ ಯಾಕೆ ಅನ್ನೋದು ನಿಮಗೆ ಅರ್ಥ ಆಗಿರ್ಬೇಕಲ್ಲ. ಅವರು ಹಿಂಗೆ ಬೆರಳು ತೋರಿಸಿದ್ರೆ ಸಾಕು, ಗುಂಡಿ ತೆಗೆಯೋದು. ಆ ಗುಂಡಿಲಿ ತೆಗೆದ್ರೆ ಕಲ್ಲು ಮಣ್ಣು ನೀರು ಬಿಟ್ಟು ಮತ್ತೇನು ಸಿಗಲೇ ಇಲ್ಲ. ಭೀಮಾ ಯಾವತ್ತಿದ್ರು ಉಲ್ಟಾ ಹೊಡಿತಾನೆ ಅನ್ನೋದು ಕೂಡ ಆ ಗ್ಯಾಂಗಿಗೆ ಗೊತ್ತಾಗಿ ಹೊಸದೊಂದು ಕಥೆಯನ್ನ ಕಟ್ಟಲಾಯಿತು. ಈ ಮುಳ್ಳಂದಿ ಇರ್ತವೆ, ಕತ್ತೆ ಕಿರುಬ ಇರ್ತವೆ, ಅವು ತಲೆಬುರುಡೆಯನ್ನ ಕಚ್ಕೊಂಡು ಓಡೋಗ್ತಾವಂತೆ. ಕತ್ತೆ ಕಿರುಬಗಳು ಕೂಡ ಶಾಕ್ ಆಗಿರ್ಬೋದು, ಅಣ್ಣ ನಾವಿನ್ನು ಧರ್ಮಸ್ಥಳವನ್ನೇ ನೋಡಿಲ್ಲ ಅಂತ. ಆಮಿಷಕ್ಕೆ ಒಳಗಾದ್ನ ಅಥವಾ ಬೆದರಿಕೆಗೆ ಏನಾದರೂ ಬೆಂಡಾದ್ನ ಇದು ಭೀಮನೇ ಹೇಳಬೇಕು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂತ ಅವರಿಗೆ ಆ ಭಾಗದಲ್ಲಿ ತಿಮ್ಮರೌಡಿ ಅಂತ ಕರೀತಾರಂತೆ. ಇಂಥದ್ದೊಂದು ಭೀಮಾ ಅನ್ನೋ ಅನಾಮಿಕ ಬಾಂಬನ್ನ ತಂದು ಡಮ್ ಮಾಡಕ್ಕೆ ನೋಡ್ತಾರಲ್ಲ, ಅದು ಟುಸ್ ಅಂದೆ, ಇನ್ನೇನು ಪುಸ್ ಅನ್ಬೇಕಾ? ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ಜಾಲದ ಒಳಗೆ ಈಗ 4-6 ಮಂದಿ ಇದ್ದಾರೆ. ಅವರ ಬಂಧನ ಯಾವಾಗ? ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಳ್ಳಿ. ಈ ಸೌಜನ್ಯ ಪರ ಹೋರಾಟಗಾರರು ಸೌಜನ್ಯ ಕೇಸ್ ಅಂತ ಒಂದು ಟ್ರೆಂಡನ್ನು ಮಾಡಿದ್ರಲ್ಲ, ಅದು ಬರ್ತಾ ಬರ್ತಾ ಧರ್ಮಸ್ಥಳ ಕೇಸ್ ಅಂತ ಕನ್ವರ್ಟ್ ಆಯಿತು. ಕಳೆದ ಒಂದು 6 ತಿಂಗಳ 8 ತಿಂಗಳ ಬಿಡಿ 1 ವರ್ಷದ ಈ ಕಡೆ ಜನ ಸಾಕಷ್ಟು ಸುದ್ದಿಗಳನ್ನು ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಸೊ ಜನರಿಗೆ ಈಗ ಒಂದಿಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಇದು ಒಂದು ಟೈಮ್ಲೈನ್ ಇದೆ ಈ ಕೇಸಿಗೆ. ಆ ಕೇಸು ಎಲ್ಲಿಂದ ಶುರುವಾಯಿತು, ಎಲ್ಲಿಗೆ ಬಂದು ನಿಂತಿದೆ ಅನ್ನೋದು ನಿಮಗೆ ನೆನಪು ಮಾಡಿಕೊಡ್ಬೇಕಲ್ಲ. ಹಾಗಾಗಿ ಇದೊಂದು ವಿಡಿಯೋವನ್ನು ನಿಮಗೆ ಕೊಡ್ತಾ ಇದ್ದೀನಿ. ವಿಚಾರ ಏನಪ್ಪ ಅಂತ ಕೇಳಿದ್ರೆ, ಇಲ್ಲ ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಸಾಕಷ್ಟು ಜನ ಮುಂದೆ ಬಂದರು. ಆ ಹೋರಾಟ ನಿನ್ನೆ ಮೊನ್ನೆ ಶುರುವಾಗಿದ್ದಲ್ಲ, ಸಾಕಷ್ಟು ವರ್ಷಗಳಿಂದ ದಶಕಗಳಿಂದ ಶುರುವಾಗಿದ್ದು. ಹಾಗೆಯೇ ಧರ್ಮಸ್ಥಳದ ಆ ಕ್ಷೇತ್ರವನ್ನು ನಂಬೋರು ಕೂಡ ಸೌಜನ್ಯ ಅನ್ನೋ ಹೆಣ್ಣುಮಗಳಿಗೆ ನ್ಯಾಯ ಸಿಗಲೇಬೇಕು ಅಂತ ತುಂಬ ಹೋರಾಟವನ್ನು ಮಾಡಿದರು. ಆದರೆ ಸೌಜನ್ಯ ಅನ್ನೋ ಹೆಸರಲ್ಲಿ ಯಾರೆಲ್ಲ ಯಾವೆಲ್ಲ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೆ ಹೋಗಿದ್ರು ಅನ್ನೋದು ಕೂಡ ನಿಮಗೆ ಅರ್ಥ ಆಗಿರಬೇಕು. ಶುರುವಲ್ಲಿ ಈ ಸೌಜನ್ಯ ಕೇಸ್ ವಿಚಾರಕ್ಕೆ ಒಬ್ಬ ಯೂಟ್ಯೂಬರ್ ಬರ್ತಾನೆ, MD ಸಮೀರ್ ಅಂತೆ. ಇವಾಗಂತೂ AI ಯುಗ. ಆ AI ನಮಗೆ ಇಂಥದ್ದು ಬೇಕು ಅಂತ ಬರೆದು ಹಾಕಿದರೆ ಸಾಕು, ಅದು ದಂಡಿಯಾಗಿ ನಿಮಗೆ ಫೋಟೋಸ್ ಬೇಕಾ, ವಿಡಿಯೋಸ್ ಬೇಕಾ, ಎಲ್ಲವನ್ನು ಕೊಡುತ್ತೆ. ಸೊ ಆ ಮನುಷ್ಯ ಏನು ಮಾಡ್ತಾನೆ, ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡ್ಕೋತಾನೆ, ಅದರ ಪ್ರಕಾರವಾಗಿ AI ವಿಡಿಯೋಗಳನ್ನು ಗುಡ್ಡೆ ಹಾಕೋತಾನೆ. ಅದನ್ನೆಲ್ಲ ಹಾಕ್ಕೊಂಡು ಒಂದು ಯೂಟ್ಯೂಬ್ ವಿಡಿಯೋವನ್ನು ಮಾಡ್ಕೋತಾನೆ. ನಿಮಗೆ ನೆನಪಿರಲಿ, ಆ ಯೂಟ್ಯೂಬ್ ವಿಡಿಯೋವನ್ನು ಯಾರೇ ಕೂಡ ಯಾವುದೇ ಚಾನಲಲ್ಲಿ ಹಾಕ್ಕೊಂಡ್ರೂ ಕೂಡ ಅದಕ್ಕೆ ಕಾಪಿರೈಟ್ ಇಶ್ಯೂನೇ ಬರೋದಿಲ್ಲ. ಯಾಕೆಂದರೆ ಅದು ವೈರಲ್ ಆಗಲೇಬೇಕು, ಎಲ್ಲ ಕಡೆ ಹೋಗಲೇಬೇಕು ಅನ್ನೋ ವಿಚಾರಕ್ಕೆ ಮಾಡಿರುವ ವಿಡಿಯೋ. ಅವನು ಹೇಳೋ ಪ್ರಕಾರ ಅವನ ಉದ್ದೇಶ ಇದ್ದಿದ್ದು ಸೌಜನ್ಯ ಅನ್ನೋ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ. ಆದರೆ ಅಲ್ಲಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ವೀರೇಂದ್ರ ಹೆಗ್ಗಡೆ ಅವರ ಫ್ಯಾಮಿಲಿ ಬಗ್ಗೆ ಜಾಸ್ತಿ ಟಾರ್ಗೆಟ್ ಮಾಡಿ ಮಾತಾಡ್ತಾನೆ. ಹಾಗಾಗಿ ಅದೊಂದು AI ವಿಡಿಯೋಗೆ ಕೌಂಟರ್ ವಿಡಿಯೋಗಳು ಶುರುವಾದವಲ್ಲ, ಅದೊಂದು ವಿಡಿಯೋ ಡಮ್ಮಿ ಆಗೋಕ್ಕೆ ಶುರುವಾಯಿತು. ಅಲ್ಲಿಗೆ ಈ ಸೌಜನ್ಯ ಪರ ಹೋರಾಟಗಾರರು, ನಕಲಿ ಹೋರಾಟಗಾರರು ಯಾರೆಲ್ಲ ಇದ್ರಲ್ಲ, ಅವರಿಗೆ ಇದು ಕೆಲಸ ಮಾಡೋದಿಲ್ಲ, ಬೇರೆ ಏನಾದರೂ ಮಾಡಲೇಬೇಕಲ್ಲ ಅಂದ್ಕೊಂಡು ಅವರೊಂದು ಹೊಸದೊಂದು ಪ್ರತಿಭೆಯನ್ನು ತಮಿಳುನಾಡಿಂದ ಕರ್ಕೊಂಡ್ಬರ್ತಾರೆ. ಈಗ ಸದ್ಯದ ಮಾಧ್ಯಮಗಳ ವರದಿಗಳ ಪ್ರಕಾರ ಅಯ್ಯಪ್ಪ ಈ ಹೆಣ ಹೂಳೋದೇ ಕೆಲಸ ಅಂತೆ. ಅಂದರೆ ಧರ್ಮಸ್ಥಳಕ್ಕೆ ಸಾಯೋಕೆ ಅಂತಲೇ ಸಾಕಷ್ಟು ಜನ ಬರ್ತಾರೆ. ಅಲ್ಲಿ ಸತ್ತರೆ ನಮಗೆ ನೇರವಾಗಿ ಕೈಲಾಸವೇ ಸಿಗುತ್ತೆ ಅನ್ನೋದು ಅನೇಕರ ನಂಬಿಕೆ. ಹಾಗಾಗಿ ನೇತ್ರಾವತಿ ನದಿಗೆ ಬೀಳೋದಂತೆ ಅಥವಾ ಅಲ್ಲೆಲ್ಲೋ ಧರ್ಮಸ್ಥಳ ಕ್ಷೇತ್ರದಲ್ಲಿ ಆತ್ಮಹತ್ಯೆನ ಮಾಡಿಕೊಳ್ಳುವುದಂತೆ, ಈ ಥರ ಸಾಕಷ್ಟು ಶವಗಳನ್ನು ದಫನ್ ಮಾಡಿದ್ದ ಭೀಮಾ ಅನ್ನೋ ಅನಾಮಿಕ ವ್ಯಕ್ತಿ. ಭೀಮಾ ಅನ್ನೋದು ಅವನ ರಿಯಲ್ ನೇಮ್ ಅಲ್ಲ. ಈ ಹೋರಾಟಗಾರರು ಭೀಮಾ ಅನ್ನೋ ಹೆಸರನ್ನು ಕೊಟ್ಟಿದ್ರು. ಭೀಮಾ ಅನ್ನೋದೇ ಯಾಕೆ ಅನ್ನೋದು ನಿಮಗೆ ಅರ್ಥ ಆಗಿರಬೇಕಲ್ಲ, ಖಂಡಿತ ಅರ್ಥ ಆಗುತ್ತೆ. ಸೊ ಅವನು ಹೇಳೋ ಪ್ರಕಾರ, ನಾನು 100 ಹೆಣಗಳನ್ನು ಹೂತಿದ್ದೀನಿ, ಹಾಗೆ ಅದರಲ್ಲಿ ಶಾಲಾ ಬಾಲಕಿಯರಿದ್ದರು, ಅಪ್ರಾಪ್ತೆಯರಿದ್ದರು, ಅವ್ರನ್ನೆಲ್ಲರೂ ಕೂಡ ಹೂತಿದ್ದೀನಿ. ನಾನು ಹೂಳುವಾಗ ಅವರ ಮೈ ಮೇಲೆ ಗಾಯಗಳನ್ನು ನೋಡಿದ್ದೀನಿ, ಅತ್ಯಾಚಾರ ಆಗಿರುವ ಸಾಧ್ಯತೆಗಳು ಇದೆ, ಅವ್ರದ್ದು ಸ್ಕೂಲ್ ಬ್ಯಾಗ್ ಇತ್ತು, ID ಕಾರ್ಡ್ ಇತ್ತು, ಯೂನಿಫಾರ್ಮಲ್ಲಿದ್ದರು, ಇಂಥವನ್ನೆಲ್ಲ ಶುರುವಲ್ಲಿ SITಗೆ ಹೇಳಿದ್ದ. ಹಾಗೆ ಅವನ ಮಾತನ್ನು ಕೇಳಿಕೊಂಡು ಒಂದು ಕೈ ಚೀಲದಲ್ಲಿ 2 ಬೂಡೆ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬರೋದಂತೆ, ಅವನ ಮಾತನ್ನು ನಮ್ಮ ಸರ್ಕಾರ ಕೇಳದಂತೆ G. ಪರಮೇಶ್ವರ್ ಅವರು SITಯನ್ನು ರಚನೆ ಮಾಡೋದಂತೆ. ಆ SIT
ಅವನು ಹಿಂಗೆ ಬೆರಳು ತೋರಿಸ್ದಲ್ಲಿ ಸಾಕು ಗುಂಡಿ ತೆಗೆಯೋದು. ಆ ಗುಂಡಿಲಿ ತೆಗೆದ್ರೆ ಕಲ್ಲು ಮಣ್ಣು ನೀರು ಬಿಟ್ಟು ಮತ್ತೇನು ಸಿಗಲೇ ಇಲ್ಲ. 1 ಆಯಿತು, 3 ಆಯಿತು, 5 ಆಯಿತು, 10 ಆಯಿತು, 15 ಆಯಿತು. ಒಂದು ಹೆಣ ಸಿಕ್ತು, ಒಂದು ಕಳೆ ಬರ ಸಿಕ್ತು. ಅದು ಪಾಪ ಸೌಜನ್ಯ ಪರ ಹೋರಾಟಗಾರರಿಗೆ ಆ ಹೆಣ ಸಿಕ್ಕಿದ್ದು ಕೂಡ ತುಂಬ ನಿರಾಸೆಯನ್ನು ತಂದಿರಬಹುದು. ಯಾಕಪ್ಪ ಅಂತ ಕೇಳಿದ್ರೆ ಅದು ಒಂದು ಗಂಡಸಿನ ಕಳೆ ಬರ ಆಗಿತ್ತು. ಅವರಿಗೆ ಗಂಡಸಿನ ಹೆಣ ಬೇಡ, ಆದರೆ ಒಂದು ಯಾವುದಾದ್ರೂ ಹೆಣ್ಣಿನ ಹೆಣ ಸಿಕ್ಕಿದ್ರೆ ಅದನ್ನು ಯಾರ ತಲೆಗೆ ಕಟ್ಟಬಹುದು, ಯಾವ ಕಥೆಯನ್ನು ಹೆಣೆಯಬಹುದು ಅನ್ನೋದನ್ನು ಅವರು ವಿಚಾರ ಮಾಡ್ತಾಯಿದ್ರು. ಆದರೆ ಭೀಮ ತೋರಿಸ್ದಲ್ಲೆಲ್ಲ ಗುಂಡಿ ತೆಗೆದಿದ್ದು ಹಿಟಾಚಿ ಬಂತು, ಅಲ್ಲಿ ಕೂಲಿ ಕೆಲಸಗಾರರನ್ನ ಹೈರ್ ಮಾಡಲಾಯಿತು, ಹಾಗೆ ಕೆಲವೊಂದಿಷ್ಟು ಅಡ್ವಾನ್ಸ್ಡ್ ಮೆಷಿನರಿಗಳು ಕೂಡ ಬಂದವು. ಆದರೆ ಇವನು ಹೇಳದಲ್ಲಿ ಗುಂಡಿ ತೆಗೆದಲ್ಲಿ ಹೆಣ ಮಾತ್ರ ಸಿಗ್ತಾ ಇಲ್ಲ. ಸೊ ಈ ಭೀಮ ಯಾವತ್ತಿದ್ರೂ ಉಲ್ಟಾ ಹೊಡಿತಾನೆ ಅನ್ನೋದು ಕೂಡ ಆ ಗ್ಯಾಂಗಿಗೆ, ಸೌಜನ್ಯ ಪರ ನಕಲಿ ಹೋರಾಟಗಾರರು ಅಂತ ಯಾರೆಲ್ಲ ಇದ್ರಲ್ಲ ಆ ಗ್ಯಾಂಗಿಗೆ ಗೊತ್ತಾಗಿ ಹೊಸದೊಂದು ಕಥೆಯನ್ನು ಕಟ್ಟಲಾಯಿತು. ಆ ಕಥೆಯ ಈ ಡೈರೆಕ್ಟರ್ ಯಾರು ಅಂದರೆ ಗಿರೀಶ್ ಮಟ್ಟಣ್ಣನವರು. ಒಂದು ಸೊಗಸಾದ ಕಥೆಯನ್ನು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಏನಪ್ಪ ಅಂತ ಕೇಳಿದ್ರೆ, ಈ ಧರ್ಮಸ್ಥಳದ ಕಾಡಿನಲ್ಲಿ ಈ ಮುಳ್ಳಂದಿ ಇರ್ತವೆ, ಕತ್ತೆ ಕಿರುಬ ಇರ್ತವೆ. ಅವು 6 ಅಡಿಯಲ್ಲ 8 ಅಡಿ ತನಕ ಬಗೆದು ಈ ಮೂಳೆಯನ್ನು, ತಲೆಬುರುಡೆಯನ್ನು ಕಚ್ಕೊಂಡು ಓಡೋಗ್ತಾವಂತೆ. ಈ ಥರದ್ದೊಂದು ಕಥೆಯನ್ನು ಕಟ್ಟಲಾಯಿತು. ಆದರೆ ಧರ್ಮಸ್ಥಳ ಕಾಡಿನಲ್ಲಿ ಕತ್ತೆ ಕಿರುಬ ಇದು ಪ್ರಾಣಿ ಜಗತ್ತಿಗೆ ಒಂದು ಆಶ್ಚರ್ಯ. ಕತ್ತೆ ಕಿರುಬಗಳು ಕೂಡ ಶಾಕ್ ಆಗಿರ್ಬೋದು, ನಾವಿನ್ನೂ ಧರ್ಮಸ್ಥಳವನ್ನೇ ನೋಡಿಲ್ಲ ಅಂತ. ಸೊ ಆ ಕತೆ ಕೂಡ ಅದು ಜೊಳ್ಳು ಅನ್ಸೋಕ್ಕೆ ಹೆಚ್ಚು ಸಮಯವನ್ನು ತಗೊಳ್ಳಿಲ್ಲ. ಅದಾದ ಮೇಲೆ ಸುಜಾತಾ ಭಟ್ ಅಂತ ರಂಗನಾಯಕಿಯೊಬ್ಬರು ರಂಗಪ್ರವೇಶವನ್ನು ಮಾಡಿದ್ರು. ಆ ಸುಜಾತಾ ಭಟ್ ಅವರು ಒಂದು ಕಥೆಯನ್ನು ಹೇಳಿದ್ರು. ಏನಪ್ಪ ಅಂತ ಕೇಳಿದ್ರೆ, ನನ್ನ ಮಗಳು ಧರ್ಮಸ್ಥಳ ಕಾಲೇಜಲ್ಲಿ ಓದ್ತಾ ಇದ್ಲು, ಧರ್ಮಸ್ಥಳಕ್ಕೆ ಫ್ರೆಂಡ್ಸ್ ಜೊತೆ ಹೋದವಳು ವಾಪಸ್ಸೇ ಬಂದಿಲ್ಲ. ನಾನು ವೀರೇಂದ್ರ ಹೆಗ್ಗಡೆ ಅವ್ರ ಹತ್ರ ಹೋದೆ, ನ್ಯಾಯ ಕೇಳೋಕ್ಕೆ ಹೋದೆ, ನನ್ನ ಮಗಳು ಇಲ್ಲಿ ಅಂತ ಕೇಳಿದೆ. ನನಗೆ ಹೊಡೆದ್ರು, ಬಡಿದ್ರು, ಹಿಂಸೆ ಮಾಡಿದರು, ಚಿತ್ರಹಿಂಸೆ ಕೊಟ್ಟು ವಾಪಸ್ ಕಳಿಸಿದ್ರು ಅನ್ನೋ ಒಂದು ಕಥೆಯನ್ನು ಹೇಳಿದ್ರು. ಮಾಧ್ಯಮಗಳು ಬಿಡ್ತಾವ, ಬೆನ್ನ ಹಿಂದೆ ಬಿದ್ದವು. ಯಾಕೆಂದರೆ ಸುಜಾತಾ ಭಟ್ ಹೇಳಿದ್ದ ಅನನ್ಯ ಭಟ್ ಅವರ ಮಗಳಿಗೆ ಕೂಡ ನ್ಯಾಯ ಸಿಗಬೇಕಲ್ಲ. ಸೌಜನ್ಯ ಮಾತ್ರ ಜೀವ ಅಲ್ಲ, ನಮ್ಮ ದೇಶದಲ್ಲಿ ಯಾವುದೇ ಹೆಣ್ಣುಮಗಳು ಸತ್ರು ಕೂಡ ಅವ್ರದ್ದು ಜೀವವೇ, ಅವರಿಗೂ ನ್ಯಾಯ ಸಿಗಲೇಬೇಕು. ಇಂಥದ್ದೊಂದು ಹೋರಾಟವನ್ನು ಬಿಟ್ಟು ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋ ಕೆಲವೊಂದಿಷ್ಟು ನಕಲಿ ಹೋರಾಟಗಾರರು ಟಾರ್ಗೆಟ್ ಬೇರೆ ಇದೆ, ಆದರೆ ಉದ್ದೇಶ ನಮ್ದು ಇದು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ಅನನ್ಯ ಭಟ್ಟಿಂದು ಟ್ರ್ಯಾಕ್ ರೆಕಾರ್ಡ್ ತೆಗೆಯೋಣ ಅಂತ ಪೊಲೀಸರು ಜಾಲಾಡಿದ್ರು, ಮೀಡಿಯಾದವರು ಜಾಲಾಡಿದ್ರು. ಆದರೆ ಅನನ್ಯ ಭಟ್ ಅನ್ನೋದು ಒಂದು ಕಾಲ್ಪನಿಕ ಪಾತ್ರ ಅನ್ನೋದು 2-3 ದಿನದಲ್ಲಿ ಗೊತ್ತಾಯಿತು. ಯಾಕೆಂದರೆ ಅವ್ರು ಹೇಳಿರೋ ಪ್ರಕಾರ ಅವರು ಯಾವ ಕಾಲೇಜಲ್ಲಿ ಓದ್ತಾ ಇದ್ರಲ್ಲ ಅಲ್ಲಿ ಚೆಕ್ ಮಾಡಿದಾಗ ಅಂಥದ್ದೊಂದು ವ್ಯಕ್ತಿಯೇ ಇಲ್ಲ, ಅನನ್ಯ ಭಟ್ ಅನ್ನೋರು ಇಲ್ಲವೇ ಇಲ್ಲ. ಸೊ ಅವರ ಭಾವ ಬಂದರು, ಅವರ ಊರವರೆಲ್ಲ ಮಾತಾಡಿದರು, ಅವರಿಗೆ ಮಕ್ಕಳೇ ಆಗಿರಲಿಲ್ಲ ಅಂತ ಹೇಳಿದ್ರು. ಜೊತೆಗೆ ಆ ಕಾಲದಲ್ಲಿ, ಆ ಸಮಯದಲ್ಲಿ ಒಂದು ಪೇಪರಲ್ಲಿ ಇವರು ಬೀದಿ ನಾಯಿಗಳನ್ನ ಸಾಕ್ತಾ ಇದ್ರಂತೆ. ಮಕ್ಕಳಿಲ್ಲದ ನಮಗೆ ಬೀದಿ ನಾಯಿಗಳೇ ಮಕ್ಕಳು ಅನ್ನೋದನ್ನು ಖುದ್ದು ಈ ಸುಜಾತಾ ಭಟ್ ಹೇಳಿದ್ದರು. ಅದನ್ನೆಲ್ಲ ಸಿಕ್ಕಿದ ಮೇಲೆ ಸುಜಾತಾ ಭಟ್ ಅವ್ರನ್ನ ಸೈಲೆಂಟ್ ಮಾಡಲಾಯಿತು. ಸೊ ಧರ್ಮಸ್ಥಳ ಕೇಸ್ ಅಥವಾ ಈ ಜಸ್ಟಿಸ್ ಫಾರ್ ಸೌಜನ್ಯ ಆ ಕೇಸಿನ ಹಿಂದೆ ಒಂದಿಷ್ಟು ನಕಲಿ ಗ್ಯಾಂಗ್ ಇತ್ತಲ್ಲ, ಉದ್ದೇಶ ಬೇರೆ ಇತ್ತಲ್ಲ, ಅವರಿಗೆ ಈ ಸ್ಟಫ್ ಅಂತ ಕರೀತಾರಲ್ಲ ಅದು ಸಡಿಲವಾಗಿ ಹೋಗ್ತಾ ಹೋಯಿತು. ಯೂಟ್ಯೂಬರ್ದು ವರ್ಕ್ ಆಗಿಲ್ಲ, ಭೀಮಾ ನೋಡಿದ್ರೆ ತೋರಿಸ್ದಿಲ್ಲಲ್ಲ, ಬರೀ ಕಲ್ಲು ಮಣ್ಣು. ಸುಜಾತಾ ಭಟ್ ಬಂದರು, ಮಗಳದ್ದು ರೇಪ್ ಆಗಿದೆ, ಮರ್ಡರ್ ಆಗಿದೆ, ನನಗೊಂದು ಬಾಡಿ ಕೊಡಿ, ನಾವು ಹಿಂದೂ ಧರ್ಮದ ಸಂಪ್ರದಾಯದಲ್ಲಿ ದಫನ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅನನ್ಯ ಭಟ್ ಅಂತ ಇಲ್ಲದ, ಅಂದರೆ ಹುಟ್ಟದ ಕೂಸಿನ ಸತ್ತ ಕಥೆಯನ್ನು ಅವರು ಹೇಳಿದ್ರಲ್ಲ ಅದು ಕೂಡ ಡಮ್ಮಿ ಆಯಿತು. ಜೊತೆಗೆ ನಿನ್ನೆ ನಮ್ಮ ರಾಜ್ಯ ಮಟ್ಟದ ಚಾನಲ್ಗಳು ಬ್ರೇಕಿಂಗ್ ನ್ಯೂಸನ್ನು ಹೊಡಿತಾ ಇದ್ದು. ಏನಪ್ಪ ಅಂತ ಕೇಳಿದ್ರೆ, SITಗೆ ಆ ಭೀಮ ಈ ಮುಸುಕುದಾರಿ ಅನಾಮಿಕ ಇದಾವನಲ್ಲ ಅವನು ಹೇಳ್ದ, ನಾನು 2014ರಲ್ಲೇ ಧರ್ಮಸ್ಥಳವನ್ನು ಬಿಟ್ಟು ಹೋಗಿದ್ದೆ, ತಮಿಳ್ನಾಡಲ್ಲಿ ನಾನಾಯಿತು ನನ್ನ ಪಾಡಾಯಿತು ಅಂತ ಬದುಕೊಂಡಿದ್ದೆ, 2023ರಲ್ಲಿ ಒಂದಿಷ್ಟು ನನ್ನನ್ನು ಸಂಪರ್ಕ ಮಾಡಿದ್ರು, ಇಂಥ ಜಾಗಕ್ಕೆ ಬಂದು ಇಂಥ ಕೆಲಸ ಮಾಡಿದ್ರೆ ನಿನಗೆ ಮನೆ ಬೇಕಾ, ಕಾರ್ ಬೇಕಾ, ಏನು ಬೇಕು ಅಂತ ಕೇಳಿದ್ರು. ಹಾಗೆ ಒಂದು ಲೇಡೀಸ್ ಕೂಡ ಮಾತಾಡಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿದ್ದಾರೆ, ಹಾಗಾಗಿ ನಾನು ಬಂದೆ ಅಂತ ಹೇಳ್ದ. ಭೀಮಂಗೆ ಗೊತ್ತಿರಲಿಲ್ವ, ಒಂದು ವೇಳೆ ಇದು ಫೇಕ್ ಕೇಸ್ ಅಂತ ಆದರೆ ಆತ ಸಾಯ ತನಕ ಜೈಲಲ್ಲಿರಬೇಕು, ಮತ್ತೆ ತಮಿಳ್ನಾಡಿಗೆ ಹೋಗೋಕ್ಕೂ ಆಗಲ್ಲ, ಧರ್ಮಸ್ಥಳದಲ್ಲಿ ಗುಂಡಿ ತೋರಿಸೋಕ್ಕೂ ಆಗಲ್ಲ. ಈ ವಿಚಾರ ಕೂಡ ಭೀಮನಿಗೆ ಗೊತ್ತಿತ್ತು. ಆಮಿಷಕ್ಕೆ ಒಳಗಾದ್ನ ಅಥವಾ ಬೆದರಿಕೆಗೆ ಏನಾದರೂ ಬೆಂಡಾದ್ನ ಇದು ಭೀಮನೇ ಹೇಳಬೇಕು.
ಇವತ್ತು ಹೇಳಿರೋ ಪ್ರಕಾರ SIT ಅಂಥದ್ದು ಯಾವುದು ಹೇಳಿಕೆ ಬಂದಿಲ್ಲ ಅಂತ ಹೇಳಿರಬಹುದು. ಜಿ ಪರಮೇಶ್ವರ್ ನಮ್ಮ ಹೋಮ್ ಮಿನಿಸ್ಟರ್ ಕೇಳಿದ್ರೆ ಗೊತ್ತಿಲ್ಲ ಅನ್ನೋ ಉತ್ತರ ಬರಬಹುದು. ಆದರೆ ಅಲ್ಲಿ ಕೆಲವೊಂದಿಷ್ಟು ಮಾಧ್ಯಮಗಳು ಡೇ ಒನ್ನಿಂದ ಬೀಡು ಬಿಟ್ಟಿದ್ದಾವೆ, ಗ್ರೌಂಡ್ ರಿಯಾಲಿಟಿಯನ್ನು ಕೊಡ್ತಾ ಇದ್ದಾವೆ. ಅವರು ಹೇಳಿರುವ ಯಾವುದೇ ವಿಚಾರ ಕೂಡ ಇಲ್ಲಿ ತನಕ ಸುಳ್ಳಾಗಿಲ್ಲ ಅಂದಾಗ ನಮಗೆ ಸರ್ಕಾರ ಹಾಗೂ ಜಿ ಪರಮೇಶ್ವರ್ ಹಾಗೂ SIT ಅವರಕ್ಕಿಂತ ಮಾಧ್ಯಮಗಳ ಮೇಲೆಯೇ ನಂಬಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ನನ್ನ ನಂಬಿಕೆ ಅಲ್ಲ, ನಮ್ಮ ಕರುನಾಡಿನ ಜನತೆಯ ನಂಬಿಕೆ ಆಗಿದೆ. ಈಗ ನಮಗೆ ಒಂದಿಷ್ಟು ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಆಯಿತು, ಸೌಜನ್ಯ ಕೇಸಿನ ವಿಚಾರಕ್ಕೆ ಧರ್ಮಸ್ಥಳ ಕ್ಷೇತ್ರವನ್ನು ಎಳೆದು ತಂದ್ರಿ, ಹಾಗೆ ಅಲ್ಲಿ ಧರ್ಮಾಧಿಕಾರಿಗಳ ಕುಟುಂಬವನ್ನು ನೀವು ನಿಂದನೆ ಮಾಡಿದ್ರಿ, ಟೀಕೆ ಮಾಡಿದ್ರಿ, ಟಾರ್ಗೆಟ್ ಮಾಡಿದ್ರಿ. ಆದರೆ ಇವೆಲ್ಲವೂ ಕೂಡ ಸುಳ್ಳು ಅಂತ ಆದಾಗ ಆ ಟೀಕೆ ಮಾಡಿದವರನ್ನು, ಟಾರ್ಗೆಟ್ ಮಾಡಿದವರನ್ನು ಯಾವಾಗ ಅರೆಸ್ಟ್ ಮಾಡ್ತೀರಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂತ ಅವರಿಗೆ ಆ ಭಾಗದಲ್ಲಿ ತಿಮ್ಮರೌಡಿ ಅಂತ ಕರೀತಾರಂತೆ. ಯಾಕೆಂದರೆ ಒಂದು ವಾಹಿನಿಯ ವರದಿಗಾರ ಹಾಗೂ ಕ್ಯಾಮ್ರಾಮನ್ ಮೇಲೆ ಖುದ್ದು ಅವರೇ ಹಲ್ಲೆ ಮಾಡಿರುವ ವಿಚಾರ ಬೆಳಕಿಗೆ ಬಂದಿದೆ, ಹಾಗೂ ಅದು ಕೂಡ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಆ ಗ್ಯಾಂಗಿನ ಟಾರ್ಗೆಟ್ ಇದ್ದಿದ್ದು ಧರ್ಮಸ್ಥಳ ಕ್ಷೇತ್ರ ಅನ್ನೋದು ತುಂಬ ಸ್ಪಷ್ಟವಾಗಿದೆ. ಆದರೆ ಆ ಗ್ಯಾಂಗ್ ಮಾಡ್ಕೊಂಡಿರೋ ಒಂದು ಮಿಸ್ಟೇಕ್ ಏನು ಗೊತ್ತಾ? ಸುಳ್ಳನ್ನು ಹೇಳಿದ್ದು. ಈ ಸುಳ್ಳನ್ನು ಹೇಳಿದ್ರೆ ಭಯಂಕರ ಜ್ಞಾಪಕ ಶಕ್ತಿ ಒಂದು ಬೇಕಾಗುತ್ತೆ. ಯಾಕೆಂದರೆ ಸತ್ಯವನ್ನು ಹೇಳಿದ್ರೆ ಅದನ್ನು ನೆನಪಲ್ಲಿ ಇಟ್ಕೊಂಡಿರೋದು ಬೇಕಾಗಲ್ಲ. ಯಾಕೆ? ಸತ್ಯಕ್ಕೆ ಒಂದೇ ರೂಪ, ಒಂದೇ ಆಕಾರ. ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಈ ಯೂಟ್ಯೂಬ್ ಚಾನಲ್ಗಳಿಗೆ ಅವರ ಪರವಾಗಿ ನಿಂತವರಿಗೆಲ್ಲ ಈ ವಿಡಿಯೋವನ್ನು, ಅಂದರೆ ಬೈಟನ್ನು, ಸಂದರ್ಶನವನ್ನು ಎಲ್ಲವನ್ನು ಕೊಡ್ತಾ ಹೋದರು. ಒಂದೊಂದು ಕಡೆ ಒಂದೊಂದು ಕಥೆಗಳು. ಅರೆ, ಜನ ಎಲ್ಲವನ್ನ ನೋಡಿದ್ರು, ಎಲ್ಲರಿಗೂ ಫ್ರೀಯಾಗಿ ಸಿಗುತ್ತಲ್ಲ. ಹಾಗಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ತಮ್ಮ ಕ್ರೆಡಿಬಿಲಿಟಿ ಅಂತ ಒಂದಿರುತ್ತಲ್ಲ, ಅದನ್ನು ಕಳ್ಕೊಳ್ಳುವಲ್ಲಿ ಅವರೇ ತುಂಬ ಶಕ್ತಿಯನ್ನು ಹಾಕಿದ್ದಾರೆ. ಹಾಗಾಗಿ ಈ ಅವರ ಜೊತೆಗೆ ಮಟ್ಟಣ್ಣನವರು, ಅದೇ ಈ ಕತ್ತೆಗಿರುಬ, ಮುಳ್ಳಂದಿ, ಬುರುಡೆ, ಆ ಭೀಮಾ ತೋರಿಸಿದ ಜಾಗದಲ್ಲಿ ಏನೂ ಸಿಕ್ಕಿಲ್ಲ ಅಂದಾಗ ಭೀಮನ ಪರವಾಗಿ ಬಹುಶಃ ಅವರೇ ಕರ್ಕೊಂಬಂದ್ರ ಈ ಪ್ರಶ್ನೆಗೆ ನಾಳೆ ನಾಡಿದ್ದು ಅಥವಾ ಆಚೆ ನಾಡಿದ್ದು SIT ಉತ್ತರವನ್ನು ಕಕ್ಕಿಸುತ್ತೆ. ಭೀಮನ ಪರವಾಗಿ ನಿಲ್ಲಬೇಕಲ್ಲ, ಏನಾದರೂ ಮಾಡಬೇಕಲ್ಲ ಅಂತ ಆ ಮಟ್ಟಣ್ಣನವರು, ಅವರು ಮಾಜಿ ಪೊಲೀಸ್ ಬೇರೆ ಅಂತೆ, ಅಲ್ಲೆಲ್ಲೋ ಬಾಂಬ್ ಕೂಡ ಇಟ್ಟಿದ್ದೀನಿ ಅಂತ ಖುದ್ದು ಅವರೇ ಹೇಳ್ಕೊಂಡಿದ್ದಾರೆ. ಆ ಬಾಂಬ್ ಕೂಡ ಬ್ಲಾಸ್ಟ್ ಆಗಿಲ್ವಂತೆ. ಅವರು ಕೈಯಾರೆ ಇಟ್ಟ ಬಾಂಬೇ ಬ್ಲಾಸ್ಟ್ ಆಗಿಲ್ಲ ಅಂದಮೇಲೆ ಇಂಥದ್ದೊಂದು ಭೀಮಾ ಅನ್ನೋ ಅನಾಮಿಕ ಬಾಂಬನ್ನು ತಂದು ಡಮ್ ಮಾಡೋಕ್ಕೆ ನೋಡ್ತಾರಲ್ಲ, ಅದು ಟುಸ್ ಅಂದೆ, ಇನ್ನೇನು ಪುಸ್ ಅನ್ಬೇಕಾ? ಭೀಮಾ ತೋರಿಸಿದ ಜಾಗದಲ್ಲಿ ಏನೂ ಸಿಗ್ತಾ ಇಲ್ಲ ಅಂದಾಗ ಮಟ್ಟಣ್ಣನವರು ಮುನ್ನೆಲೆಗೆ ಬರ್ತಾರೆ, ಕತೆಗಳನ್ನು ಹೇಳೋಕೆ ಶುರು ಮಾಡ್ತಾರೆ. ಆ ಗ್ಯಾಪಲ್ಲಿ ಇನ್ನೊಂದು ಮಿಸ್ಟೇಕ್ ಆಯಿತು. ಏನಪ್ಪ ಅಂತ ಕೇಳಿದ್ರೆ, ನಮ್ಮ MD ಸಮೀರ್ ಅಂತ ಯೂಟ್ಯೂಬರು, ಇನ್ಫ್ಲುಯೆನ್ಸರು ಇದ್ರಲ್ಲ, ಅದೇ ನಮ್ಮ ಹಿಂದೂ ಧರ್ಮದ ನಂಬಿಕೆಯ ಕ್ಷೇತ್ರಗಳ ಬಗ್ಗೆ ಮಾತಾಡೋದೊಂದು ಖಯಾಲಿಯನ್ನು ಇಟ್ಕೊಂಡಿದ್ದಾರಲ್ಲ, ಅವರು ಬರ್ತಾರೆ, ಅಲ್ಲಿ ಕೇಳ್ತಾರೆ, ಭೀಮಾ ಅಷ್ಟೊಂದು ಜಾಗ ತೋರಿಸಿದ್ದಾನೆ, ಅಷ್ಟೊಂದು ಆಳ ಅಗಲ ಅಗ್ದಿದ್ದಾರೆ, ಆದರೆ ಒಂದೇ ಒಂದು ಬುರುಡೆ ಇಲ್ಲ, ಮೂಳೆ ಇಲ್ಲ, ಕಳೆ ಬರ ಇಲ್ಲ ಅಂದರೆ ಏನಾಗಿರಬೇಡ, ಯಾವ ಪ್ರಭಾವಿಗಳ ಕೈ ಇರಬೇಡ ಅಂತ ಮಾತಾಡ್ತಾರೆ. ಈಗ ಅವರ ಲೆಕ್ಕದಲ್ಲಿ ಗುಂಡಿಯನ್ನು, ಮಣ್ಣನ್ನು ಅಗಿದೇನೆ ಪ್ರಭಾವಿಗಳು ಒಳಗಿಂದೊಳಗೆ ಸುರಂಗವನ್ನು ಮಾಡಿ ಎಲ್ಲ ಕಳೆಬರವನ್ನು ಎಲ್ಲೋ ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ ಮಾತಾಡ್ಬಿಟ್ಟ. ಮಧ್ಯದಲ್ಲಿ ಈ ಅರಳು ಮರಳು ಆಗಿರುವಂತಹ ಅಥವಾ ಅರಳು ಮರಳು ಆದಂಗೆ ಕಾಣುವಂತಹ ಸುಜಾತಾ ಭಟ್ ಅವರದ ತಲೆಕೆಟ್ಟ ಹೇಳಿಕೆಗಳು, ಒಂದಕ್ಕೊಂದು ತಾಳಮೇಳ ಅಂತ ಇರುತ್ತಲ್ಲ, ಅದು ಖಂಡಿತವಾಗಿ ಅವರ ಹೇಳಿಕೆಗಳಲ್ಲಿ ಇರಲೇ ಇಲ್ಲ. ಈಗ ಜನರಿಗೆ ಕಾಡ್ತಾ ಇರೋ ಪ್ರಶ್ನೆ, ಈ ಗ್ಯಾಂಗ್ ತಿಮ್ರೋಡಿ ಗ್ಯಾಂಗ್ ಅಂತ ಕರಿಬೋದು. ಯಾಕೆಂದರೆ ಮುಖ್ಯಸ್ಥರು ಅವರೇ ಅಂತ ಅವರ ಇಷ್ಟೊಂದು ದಿವಸಗಳ, ಇಷ್ಟೊಂದು ತಿಂಗಳುಗಳ ಸುದ್ದಿಗಳನ್ನು ನೋಡಿದಾಗ, ಅವರ ವರ್ತನೆಗಳನ್ನು, ಅವರ ಹೇಳಿಕೆಗಳನ್ನು ಕೇಳಿದಾಗ ನಮಗೆ ಅನಿಸುತ್ತೆ, ಆ ಗ್ಯಾಂಗ್ ಯಾವಾಗ ಅರೆಸ್ಟ್ ಆಗುತ್ತೆ, ನಮ್ಮ ಕರ್ನಾಟಕ ಸರ್ಕಾರ ಯಾವಾಗ ಅರೆಸ್ಟ್ ಮಾಡುತ್ತೆ ಅನ್ನೋದು. ನಿನ್ನೆ ಅಂತೂ ತಿಮ್ರೋಡಿ ಮನೆಗೆ ಒಬ್ಬರು ರಿಪೋರ್ಟ್ರು ಹೋಗಿದ್ರು. ಸದನಲ್ಲಿ ಸರ್ ನಿಮ್ಮದು ಚರ್ಚೆ ಆಗಿದೆಯಂತೆ, ಏನು ಹೇಳ್ತೀರಾ ಅಂತ ಕೇಳಿದ್ರೆ, ತಿಮ್ಮರೋಡಿ ಹೆಸರು ವಿಧಾನಸೌಧದಲ್ಲಿ ಕೇಳಿದೆ ಅಂದರೆ ಸರ್ಕಾರ ಅಲ್ಲಾಡಿ ಹೋಗಿದೆ, ಅಲ್ಲೋಲ ಕಲ್ಲೋಲ ಆಗಿದೆ ಅಂತ ಮಾತಾಡ್ತಾರೆ. ಅಂದರೆ ಈ ಸರ್ಕಾರವನ್ನು, ವ್ಯವಸ್ಥೆಯನ್ನು, ಕಾನೂನನ್ನು, ಗೃಹ ಸಚಿವರನ್ನು ಅವರೇನು ಮಂಗ್ಯಗಳು ಅಂತ ಅನ್ಕೊಂಡಿರಬಹುದು, ಬಾಯಿ ಬಿಟ್ಟು ಹೇಳಿಲ್ಲ ಅಷ್ಟೇ. ಜೊತೆಗೆ ಈ ಜಿ ಪರಮೇಶ್ವರ್ ಅವ್ರ ಬಗ್ಗೆ, CM ಸಿದ್ದರಾಮಯ್ಯ ಬಗ್ಗೆ ಇದೇ ತಿಮ್ಮರೋಡಿಯ ಹೇಳಿಕೆಗಳು ಹೇಗಿದ್ದವು ಅನ್ನೋದು ಕೂಡ ಮಾಧ್ಯಮಗಳಲ್ಲಿ ಬಂದಿದೆ. ನೀವು ಕೂಡ ಕಣ್ಣಾರೆ ಕಂಡಿದ್ದೀರಿ, ಕಿವಿಯಾರೆ ಕೇಳಿದ್ದೀರಿ. 14 ಮೂಡಾ ಸೈಟಿನ ವಿಚಾರಕ್ಕೆ ಸಿದ್ದರಾಮಯ್ಯ ಸುದ್ದಿಯಾಗಿದ್ರಲ್ಲ, ಇದು 14 ಅಲ್ವಂತೆ, 24 ಕೊಲೆಗಳನ್ನು ಖುದ್ದು ಸಿದ್ದರಾಮಯ್ಯ ಮುಂದೆ ನಿಂತು ಮಾಡಿಸಿದ್ದಾರಂತೆ. ಇಂಥದ್ದೊಂದು ಹೇಳಿಕೆ ಕೂಡ ತಿಮ್ಮರೋಡಿಯವರ ಬಾಯಲ್ಲಿ ಬಂದಿತ್ತು. ಜೊತೆಗೆ ಪರಮೇಶ್ವರ್ ಅವರಿಗೆ ಬೈಬಾರದ ಬೈಗುಳಗಳನ್ನು ಅವರು ಬೈದಿದ್ದಾರೆ.
ಪರಮ ಪಾಪಿಷ್ಟ ಅಂದಿದ್ದಾರೆ, ಹಾಗೆ ನೀಚ ಅಂದಿದ್ದಾರೆ. ಅವರು ಈಗ ಒಂದು ವೇಳೆ ಈಗ ಪರಮೇಶ್ವರ್ ಅವರು ಯಾರ್ತಾದ್ರೂ ಲೋನನ್ನು ತಗೊಂಡು ವಾಪಸ್ ಮಾಡದೇ ಇದ್ದರೆ ಲೋನ್ ಕೊಟ್ಟವರು ಬೈತಾರಲ್ಲ, ಅವರು ಕೂಡ ಇಷ್ಟೊಂದು ಕೆಟ್ಟ ಬೈಗುಳಗಳನ್ನು ಬೈಯೋಕ್ಕೆ ಸಾಧ್ಯವಿಲ್ಲ. ಅಂಥ ಬೈಗುಳಗಳನ್ನು ತಿಮ್ಮರೋಡಿ ಜಿ ಪರಮೇಶ್ವರ್ ಅವರಿಗೆ ಬೈದಿದ್ದಾರೆ. ನಿಜವಾಗಿಯೂ ಜಿ ಪರಮೇಶ್ವರ್ ಅವರು ಗೃಹ ಸಚಿವರ ಅವರ ಬಗ್ಗೆಯೋ ಅವರ ಪಕ್ಷದ ನಾಯಕರ ಬಗ್ಗೆಯೋ ಯಾರಾದರೂ ಸಣ್ಣ ಟೀಕೆ ಟಿಪ್ಪಣಿ ಮಾಡಿದ್ರೆ ಸುಮೋಟೋ ಕೇಸ್ ದಾಖಲಾಗುತ್ತೆ, ಹಾಗೆ ರಾತ್ರೋರಾತ್ರಿ ಬಂದರೂ ಎತ್ತಾಕೊಂಡು ಹೋಗಲಾಗುತ್ತೆ. ಆದರೆ ನಿಮ್ಮ ಮೇಲೆ, ನಿಮ್ಮ CM ಮೇಲೆ ಇಂಥದ್ದೊಂದು ಗಂಭೀರ ಆರೋಪ ಮಾಡಿಕೊಂಡು ಆ ಯಪ್ಪ ಕೇಸರಿ ಶಾಲ್ ಹಾಕ್ಕೊಂಡು ಬೇಕಾಬಿಟ್ಟು ಓಡಾಡ್ತಾ ಇದ್ದಾನೆ ಅಂದರೆ ತಿಮ್ಮರೂಡಿಗೆ ಏನಾದರೂ ಬೇರೆ ಕಾನೂನು, ಬೇರೆ ಸಂವಿಧಾನವನ್ನು ಈ ದೇಶ ಕೊಟ್ಟಿದೆಯಾ? ಇದನ್ನು ಗೃಹ ಸಚಿವರು ಗೊತ್ತಿಲ್ಲ ಅನ್ನೋ ಉತ್ತರವನ್ನು ಬಿಟ್ಟು ಬೇರೆ ಉತ್ತರವನ್ನು ಕೊಡಬೇಕಾಗಿದೆ. ಸೊ ಈ ಟೈಮ್ ಲೈನ್ ಹಿಂಗಿದೆ. ಸಮೀರಾ ಬಂದ, ಜೊತೆಗೆ ಭೀಮಾ ಬಂದ, ಸುಜಾತಾ ಭಟ್ ಬಂದರು, ಮಟ್ಟಣ್ಣನವರು ತಿಮ್ಮರೋಡಿ ಮಧ್ಯ ತಮ್ಮ ಕೈಲಾದಷ್ಟು ಶಕ್ತಿಯನ್ನು ಹಾಕಿ ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನು ಹಾಳು ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇದ್ರು. ಆದರೆ ಅವೆಲ್ಲವೂ ಕೂಡ ಮಂಜುನಾಥನ ಸನ್ನಿಧಿಯಲ್ಲಿ ವರ್ಕೌಟ್ ಆಗಲಿಲ್ಲ. ಸತ್ಯಕ್ಕೆ ಜಯ ಸಿಕ್ಕಿದೆ. ಹಾಗೆ ಸುಳ್ಳು ಇನ್ನೇನು, ಗುಂಡಿ ಆಲ್ರೆಡಿ ಓಪನ್ ಇದೆ, ಏನಿಲ್ಲ, ಆ ಸುಳ್ಳನ್ನು ಒಳಗಡೆ ಹಾಕೋದು, ಮೇಲಿಂದ ಮಣ್ಣನ್ನು ಮುಚ್ಚೋದು, ಒಂದು ತೆಂಗಿನ ಮರವನ್ನು ಹಾಕ್ಬಿಡೋದು. ಯಾಕೆಂದರೆ ಆ ತೆಂಗಿನ ಮರ ಇಂಥ ಸಮಾಜಘಾತುಕ ಶಕ್ತಿಗಳಿಗಿಂತ 1000 ಲಕ್ಷ ಪಟ್ಟು ತುಂಬ ಉತ್ತಮ ಈ ಸಮಾಜಕ್ಕೆ. ಏನು ಹೇಳ್ತೀರಾ? ಇನ್ನೂ ಒಂದಿಷ್ಟು ಜನ ಈ ಧರ್ಮಸ್ಥಳದ ಪರವಾಗಿ ಮಾತಾಡೋರಿಗೆ ನೀವು ಅತ್ಯಾಚಾರಿಗಳ ಪರವಾಗಿ ನಿಂತಿದ್ದೀರಾ ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನಾನು ಆವಾಗಲೇ ಹೇಳಿದ ಹಾಗೆ ಧರ್ಮಸ್ಥಳ ಕ್ಷೇತ್ರ ಬೇರೆ, ಸೌಜನ್ಯ ಕೇಸ್ ಬೇರೆ. ಸೌಜನ್ಯ ಕೇಸನ್ನು ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿಗಳ ಕುಟುಂಬವೇ ಮಾಡಿದ್ದಲ್ಲಿ, ನೀವು ಅದಕ್ಕೆ ಸೂಕ್ತ ದಾಖಲೆ ನಿಮ್ಮಲ್ಲಿ ಇದ್ದಲ್ಲಿ ಆ ಮೊಬೈಲಲ್ಲಿ ಇದೆ ಅಂತ ಊರು ತುಂಬ ತೋರಿಸ್ಕೊಂಡ್ಬರ್ತಿದ್ದೀರಲ್ಲ, ಅದನ್ನು ನೀವು ಮೊಬೈಲಲ್ಲಿ ಇಟ್ಕೋಬೇಡಿ. ಈಗ ಭೀಮಾ ಕಾಯಿಸಿದ ಬಿಸಿ ನೀರು ನಿಮ್ಮ ಬುಡಕ್ಕೆ ಬಂದಿದೆ, ಅದು ನಿಮ್ಮ ಕುತ್ತಿಗೆಗೂ ಬರುತ್ತೆ, ಹಾಗೆ ಮುಳುಗಿಸುತ್ತೆ. ಇದು ಖಂಡಿತ. ಆ ಸಾಕ್ಷಿಗಳು ಇದ್ದಲ್ಲಿ ನೀವು ಪೊಲೀಸನ್ನು ನಂಬಲ್ಲ, SIT ನಂಬಲ್ಲ ಅಂದರೆ ದೇಶದಲ್ಲೊಂದು ಸುಪ್ರೀಂ ಕೋರ್ಟ್ ಅಂತ ಇದೆ, ಅಲ್ಲಿಗೂ ಹೋಗಬಹುದು. ಅಲ್ಲಿ ಸಾಮಾನ್ಯ ನಾಗರಿಕನಿಗೂ ಕೂಡ ಅಲ್ಲಿ ಪ್ರವೇಶ ಇದೆ, ನೀವು ಸಾಕ್ಷಿಯನ್ನು ಕೊಡುವ ಅವಕಾಶವೂ ಇದೆ. ಇದನ್ನು ಮಾಡಿದರೆ ನೀವು ಯಾರಿಗೆ ಶಿಕ್ಷೆ ಆಗಬೇಕು ಅಂದ್ಕೊಂಡಿದ್ದೀರಲ್ಲ, ಅವರು ಒಂದು ವೇಳೆ ತಪ್ಪು ಮಾಡಿದ್ದಲ್ಲಿ ಅವರಿಗೆ ಶಿಕ್ಷೆ ಆಗುತ್ತೆ. ಅಥವಾ ಸುಳ್ಳು ಕತೆ ಕಟ್ಟದೆ, ಯಾರಿಗೋ ಮುಖವಾಡ ಹಾಕ್ಕೊಂಡು ಕರ್ಕೊಂಬಂದೆ, ಬೆರಳು ತೋರಿಸ್ದಲ್ಲಿ ಗುಂಡಿ ತೋರಿಸ್ದೆ, ಮೂಳೆ ಸಿಗಲಿಲ್ಲ, ತಲೆ ಬುರುಡೆ ಸಿಗಲಿಲ್ಲ, ತಲೆ ಬುರುಡೆನ ಯಾವುದೋ ಪ್ರಾಣಿ ಕಚ್ಕೊಂಡು ಹೋಯ್ತು, ಈ ಧರ್ಮಸ್ಥಳ ಕಾಡಲ್ಲಿ ಡೈನಾಸರ್ ಇದೆ, ಇಂಥ ಕತೆಗಳನ್ನು ಕೋರ್ಟಲ್ಲ ಯಾರೂ ಕೂಡ ನಂಬೋದಿಲ್ಲ. ಸೊ ಸುಳ್ಳಿಗೆ ಜಾಸ್ತಿ ದಿವಸ ಬಾಳಿಕೆ ಬರಲ್ಲ, ಅದೊಂಥರ ದಿಢೀರ್ ಉಪ್ಪಿನಕಾಯಿ ಥರ. ಸೊ ಬೇಗ ಮುಗಿದೋಗ್ಬಿಡ್ಬೇಕು. ಆದರೆ ಇಂಥ ಗಂಭೀರ ಆರೋಪಗಳನ್ನು ಮಾಡುವಾಗ ಬಿಸಿ ನೀರು ಯಾವ ಹಂತಕ್ಕೆ ಬಂದು ಮುಳುಗಿಸುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಹೇಳಿ ಕೇಳಿ ಮಟ್ಟಣ್ಣನವರು ಮಾಜಿ ಪೊಲೀಸು, ತಿಮ್ಮರೋಡಿ ಸಾಮಾಜಿಕ ಹೋರಾಟಗಾರ ಅಂತೆ, MD ಸಮೀರ್ ಇನ್ಫ್ಲುಯೆನ್ಸರ್ ಅಂತೆ, ಸುಜಾತಾ ಭಟ್ಟು ಕೋಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಆಗಿದ್ರಂತೆ. ಇವರಿಗೆಲ್ಲ ಕಾನೂನು ಗೊತ್ತಿಲ್ವಾ? ಕಾನೂನು ಹೇಗೆ ಕೆಲಸ ಮಾಡುತ್ತೆ ಅಂತ ಅರಿವಿಲ್ವಾ? ಆದರೂ ಕೂಡ ಇಷ್ಟೊಂದು ಸುಳ್ಳಿನ ಒಂದು ಕಥೆಯನ್ನು ಕಟ್ಟಿ ಅದೊಂದು ಜಾಲವನ್ನು ಮಾಡಿ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ಜಾಲದ ಒಳಗೆ ಈಗ 4-6 ಮಂದಿ ಇದ್ದಾರೆ. ಅವರ ಬಂಧನ ಯಾವಾಗ? ಇದು ಕರ್ನಾಟಕದ ಜನತೆ ಜಿ ಪರಮೇಶ್ವರ್ ಅವರಿಗೆ ಮೇಲಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ತಾ ಇದೆ. ಯಾಕೆಂದರೆ ಸಾಕ್ಷಿಗಳೆಲ್ಲವೂ ಕೂಡ ಅವರ ವಿರುದ್ಧವೇ ಇರುವುದಕ್ಕೆ. ಆದಷ್ಟು ಬೇಗ ಬಂಧನ ಆಗುತ್ತಾ? ಬಂಧನ ಮಾಡ್ತೀರಾ? ಅಥವಾ ಅವರಿಗೆ ಬೇರೆದೇನಾದರೂ ಕಾನೂನು ಅದೇನಾದರೂ ಸ್ಯಾಂಕ್ಷನ್ ಮಾಡಿದ್ದೀರಾ? ಗೊತ್ತಿಲ್ಲ. ಇದನ್ನು ಆದಷ್ಟು ಬೇಗ ಮಾಡಿದಲ್ಲಿ ನಿಮ್ಮ ಮೇಲೆ ಈಗ ಧರ್ಮಸ್ಥಳದ ಬಗ್ಗೆ ಜನ ನಂಬ್ತಾರಲ್ಲ, ಹಾಗೆ ಕೂಡ ನೀವು ನಿಮ್ಮ ಸರ್ಕಾರದ ಮೇಲೆ, ಆಡಳಿತದ ಮೇಲೆ ನಂಬಿಕೆಯನ್ನು ಜಾಸ್ತಿ ಮಾಡ್ಕೋಬೋದು. ಏನು ಹೇಳ್ತೀರಾ? ಜೈ ಶ್ರೀರಾಮ್.